ನಮಸ್ಕಾರ. ಸಿ ಬೆಂಗಳೂರಿನ ಸ್ಪೆಷಲ್ ಕಾರ್ಯಕ್ರಮ ಸ್ಟಾರ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಒಂದೊಬ್ಬರು ಅತಿಥಿಗಳು ಬಂದು ಅವರ ಚಿತ್ರರಂಗದ ಜೀವನ ಆಗಿರ್ಬೋದು ಅಥವಾ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇವತ್ತಿನ ಸ್ಟಾರ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಇಡೀ ಭಾರತೀಯ ಇತಿಹಾಸದಲ್ಲೇ ಒಂದು ವಿಚಿತ್ರವಾದಂತಹ ಸಾಧನೆಯನ್ನು ಮಾಡಿರುವಂಥ ಒಬ್ಬ ವಿಶೇಷವಾದಂಥ ವ್ಯಕ್ತಿ. ಅವರೇ ಜ್ಯೋತಿ ಅಲಿಯಾಸ್ ಕೋತಿರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆಲ್ರೈಟ್ ಸ್ನೇಹಿತರೆ, ನೋಡ್ತಾ ಇದ್ದೀರಾ ಜ್ಯೋತಿರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಥಮವಾಗಿ ಈಗ ಚಿತ್ರರಂಗಕ್ಕೆ ಬಂದಿದ್ದೀರಾ. ನಿಮ್ಮ ಚಿತ್ರದ ಜಗತ್ತು ಹೇಗಿದೆ, ಬಣ್ಣದ ಬದುಕು ಹೇಗಿದೆ? ನಾನು ಬಂದು ಚಿತ್ರರಂಗನೂ ಅಷ್ಟೇ, ರಿಯಲ್ ಜೀವನನೂ ಅಷ್ಟೇ. ನನಗೆ ಎರಡೂ ಒಂದೇ. ನಾನು ಆ ಮುಖ ಒಂಥರ ಇದಕ್ಕೊಂದು ಒಂಥರ ಮಾಡಲ್ಲ. ನಾನು ನಿಜ ಜೀವನದಲ್ಲಿ ಏನು ಮಾಡ್ತೀನೋ ನಾನು ಅದನ್ನೇ ಪಿಕ್ಚರಲ್ಲೂ ಮಾಡೋದು. ಹಂಗಾಗಿ ಯಾಕಂದರೆ ನಾನು ಒಂದು ಮುಖದವನು. ನನಗೆ ಒಂದು ಮನಸ್ಸು ಒಂದು ಭಾವನೆ ಒಂದು ಮಾಡಲ್ಲ. ಎರಡು ಒಂದೇ ಥರನೇ ಮಾಡ್ತೀನಿ. ನಂದು ಏನೇ ಇರಲಿ, ಏನೇ ಕೆಲಸ ಇರಲಿ, ಒಂದೇ ಥರನೇ. ಅದೇ ನನ್ನ ಪ್ರಾಕ್ಟೀಸು, ಅದೇ ನನ್ನ ಸಾಧನೆ ಅಂತಲೇ ಕಂಟಿನ್ಯೂ ಮಾಡ್ತಿರ್ತೀನಿ. ಬಟ್ ಪಿಕ್ಚರ್ ಜಗತ್ತು ಅಂದರೆ ಎಲ್ಲರೂ ಅಂದ್ಕೊತಾರೆ ಅದರಲ್ಲಿ ದುಡ್ಡು, ಕಾರು, ಬಂಗ್ಲೆ, ಸಂಪತ್ತು ಚೆನ್ನಾಗಿರುತ್ತೆ ಅಂತ. ನಿಜವಾಗ್ಲೂ ನಾನು ಕಾರು, ಸಂಪತ್ತು ಮಾಡಬೇಕು, ದೊಡ್ಡ ಹೀರೋ ಆಗ್ಬೇಕು ಅಂತ ಪಿಕ್ಚರ್ಗೆ ಸೇರಿಲ್ಲ. ಎಲ್ಲರೂ ನನ್ನ ಸಾಧನೆ ಮೂಲಕ ನಾನು ಅವ್ರ ಮನಸ್ಸಿನಲ್ಲಿ ಜಾಗ ಹಿಡಿಬೇಕಂತ ನಾನು ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಒಂಟಿ ಜೀವನ, ನಾನು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಇಲ್ಲದೇ ಇದ್ದಾಗ ನನಗೆ ಹೆಂಗಿತ್ತು, ಯಾರು ಇಲ್ಲದೇ ಇದ್ದರೆ ಹೆಂಗಿರುತ್ತೆ ಅಂತ ನಾನು ಅನುಭವಿಸಿದ್ದೀನಿ. ಆದರೆ ಇವಾಗ ಈ ಸಾಧನೆ ಮೂಲಕ ನನಗೆಲ್ಲ ಸಿಕ್ಕಿದ್ದಾರೆ. ನಾನು ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ದುಡ್ಡು ಮಾಡಬೇಕು ಅನ್ನೋ ಆಸೆ ಇಲ್ಲ, ಏನಾರ ಸಾಧನೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ಓಕೆ ಸರ್, ಇವಾಗ ಚಿತ್ರರಂಗ ಬಂದಿರೋದು ಬೇರೆದು. ಅದಕ್ಕೂ ಮುಂಚೆ ನೀವು ಈ ರೀತಿಯ ಸಾಧನೆ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನಾನು ಸ್ಟಾರ್ಟಿಂಗ್ ಗಾರೆ ಕೆಲಸ ಮಾಡ್ತಿದ್ದೆ. ಬಿಲ್ಡಿಂಗ್ ಕಟ್ಟೋದು, ಹೊಡೆಯೋದು ಅದರಲ್ಲಿ ಮಾಡ್ತಿದ್ದೆ. ಬಟ್ ನಾನು ಹುಟ್ಟಿದ್ದು ತಮಿಳ್ನಾಡು, ಬೆಳೆದದ್ದು ಕರ್ನಾಟಕ. ನಾನು ಹೆಂಗೆ ಕರ್ನಾಟಕ ಬಂದೆ ಗೊತ್ತಿಲ್ಲ. ಬಟ್ ನಾನು ತಮಿಳ್ನಾಡು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಯಾಕಂದರೆ ನಾನು ಜಾತ್ರೆಯಲ್ಲಿ ಮಿಸ್ ಆಗಿ 3 ವರ್ಷದಲ್ಲಿ ಮಿಸ್ ಆಗಿ ಈ ಕಡೆ ಹೆಂಗೆ ಬಂದವನು. ಗಾರೆ ಕೆಲಸ ಮಾಡೋದು, ಹುಡುಗರ ಜೊತೆ ಬಿಡಿಸೋದು, ಅಲ್ಲಿ ಅಡ್ಡಾಡೋದು, ಹಿಂಗೆ ಐತೆ. ನನ್ನ ಸಾಕಿದವರು ಒಂದು ದಿವಸ ನನ್ನ ಮನೆಯಿಂದ ಹೊರಗೆ ಹಾಕಿದರು. ಬಟ್ ನಾನು ಏನು ತಪ್ಪು ಮಾಡಲಿಲ್ಲ, ಇವನು ತಪ್ಪು ಮಾಡಿದಾನೆ ಅಂದ್ಕೊಂಡು ಮನೆಯಿಂದ ಹೊರಗೆ ಹಾಕಿದ್ರು. ಆವಾಗ ನಾವು ಸತ್ತೋಗ್ಬಿಡೋಣ ಅಂತ ತೀರ್ಮಾನ ಮಾಡಿ ಚಿತ್ರದುರ್ಗ ಕೋಟೆಗೆ ಹೋದೆ. ವಿಷ ಕುಡ್ದಿದ್ದೆ, ಸಾಯಲಿಲ್ಲ. ನೀರಲ್ಲಿ ಮುಳುಗಿದ್ದೆ, ಸಾಯಲಿಲ್ಲ. ಆಮೇಲೆ ಯಾವುದೋ ಒಂದು ಬಂಡೆ ಹತ್ಬಿಟ್ಟು ಬಂಡೆ ಮೇಲಿಂದ ಬೀಳೋಣ ಅಂಥೇಳಿ ಸ್ಕೆಚ್ ಹಾಕಿ ಆ ಬಂಡೆನ ಹತ್ರ ಹೋದೆ. ಮೇಲ್ಗಡೆ ಸುತ್ತಿ ನೋಡಿದೆ, ಮೇಲೆ ಹೋಗೋಕೆ ದಾರಿನೇ ಇರಲಿಲ್ಲ. ಆವಾಗ ಒಂದು ಮೂಲೆಯಿಂದ ಒಂದು ಕೋತಿ ಹತ್ಕೊಂಡು ಹೋಯ್ತು. ಅರ್ಧ ಗಂಟೆ ನಾವು ಹತ್ಕೊಳ್ಳೋ, ಈ ಮೇಲಿಂದ ಬಿದ್ದುಬಿಡೋಣ ಅಂತೇಳಿ ಕೈಗೆ ಮಣ್ಣು ಹಚ್ಕೊಂಡು ನಾನು ಹತ್ಕೊಂಡು ಹೋಗ್ಬಿಟ್ಟೆ. ಕೈಗೆ ಬೆವರು ಬರಬಾರ್ದಂತ ಮಣ್ಣು ತೊಗೊಂಡೆ, ಉಜ್ಕೊಂಡೆ ಹತ್ಕೊಂಡು ಅರ್ಧಕ್ಕೆ ಹೋಗ್ಬಿಟ್ಟು ಅದ್ರ ಮೇಲೆ ಹತ್ತಕ್ಕೆ ದಾರಿ ಇಲ್ಲ, ಗ್ರಿಪ್ಪೇ ಇಲ್ಲ. ಅಂದರೆ ನಾನು ಸಾಯ್ಬೇಕಂತ ಅದನ್ನು ಹತ್ಬೇಕಂತ ಹತ್ತಲ್ಲ. ಅರ್ಧಕ್ಕೆ ಹತ್ಬಿಟ್ಟು ಇಲ್ಲಿಂದ ಕೆಳಗೆ ಬಿದ್ದುಬಿಡೋಣ ಅಂತ ನೋಡಿದೆ. ಇಲ್ಲಿಂದ ಬಿದ್ದರೆ ಕೈಕಾಲು ಮುರಿತೈತೆ, ನಾವು ಬದುಕಿಬಿಡ್ತೀವಿ, ಬೇಡ, ಪೂರ್ತಿ ಮೇಲಿಂದನೇ ಬಿದ್ದುಬಿಡೋಣ ಅಂತೇಳಿ ಇನ್ನೂ ಹೆಂಗೋ ಕಷ್ಟಪಟ್ಟು ಮೇಲೆ ಹತ್ತಿ ನಾನು ನಿಂತ್ಕೊಂಡಿನಿ. ಆವಾಗ ಕೋಟೆಯಲ್ಲಿ ಸುಮಾರು ಒಂದು 2,000 ಜನ ಫುಲ್ಲು ಅಲ್ಲೆಲ್ಲೆಲ್ಲೆಲ್ಲಿ ಗುಂಪು ನಿಂತ್ಕೊಂಡು ನೋಡೋಕತ್ತ. ಯಾವುದೋ ಸಾಧನೆಗಾರ ಬಂದು ಹತ್ತದನ್ನೇ ಅಂತ. ನಾನು ಸಹಾಯಕ್ಕೆ ಹತ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಹತ್ತಿ ಮೇಲೆ ಹೋದ್ಮೇಲೆ ಈಗೇನು ಬೀಳ್ಬೇಕು ಅನ್ನೋ ಟೈಮಿಗೆ ಜನ ಎಲ್ಲ ನೋಡಿ ಎಂಕರೇಜ್, ಚಪ್ಪಾಳೆ, ಕೇಕೆ ಹೊಡಿಯೋದಕ್ಕೆ ಭಾರಿ ಜೋರಾಗಿತ್ತು. ಆವಾಗ ಅವ್ರನ್ನೆಲ್ಲ ಜನ ಎಲ್ಲ ನೋಡಿದೆ. ಕೆಳಗಡೆ ಇಷ್ಟೊಂದು ಜನ ಇಲ್ಲಿಂದ ಬಂದ್ರಪ್ಪ, ಇವ್ರ ಮುಂದೆ ಹೆಂಗೆ ಸಾಯೋದು ಅಂಥೇಳಿ ಅವ್ರ ಮುಂದೆ ಬಿದ್ದು ಸಾಯಕ್ಕೆ ನಾಚಿಕೊಂಡು ವಾಪಸ್ ಇಳಿದು ಬಂದೆ. ಆವಾಗ ಪಕ್ಕಕ್ಕೆ ಬಂದಮೇಲೆ ಜನ ಎಲ್ಲ ಏನಪ್ಪ ಸಾಧನೆ ಮಾಡ್ತಾಯಿದ್ಯಾ, ಯಾವ ಚಾಂಪಿಯನ್ ನೀನು, ರಾಕ್ ಕ್ಲೈಂಬರ ನೀನು ಅಂತ ಹೇಳಿದ್ರು. ನಾನು ಓದಿಲ್ಲ, ಏನು ನನಗೆ ಅಷ್ಟೊಂದು ತಿಳುವಳಿಕಿಲ್ಲ. ಆವಾಗ ಇದು ಒಂದು ಸ್ಪೋರ್ಟ್ಸಾ, ಇದು ಒಂದು ಸಾಧನೆನ, ಇದರಲ್ಲಿ ನಾವು ಸಾಧನೆ ಮಾಡ್ಬೋದಾ ಅಂಥೇಳಿ ನಾನು ಭಾವನೆ ಗೊತ್ತಾಯ್ತು. ಆವಾಗ ಇಲ್ಲ, ನಾನು ಈಗ ತಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂಥೇಳಿ ಅದನ್ನು ಹಂಗೆ ಕಂಟಿನ್ಯೂ ಮಾಡಿದೆ. ಫಸ್ಟ್ನೇ ಸರಿ ಸೂಸೈಡ್ ಏನು ಮಾಡೋಕ್ಕೆ ಹೋದನೋ, ನಾನು ಇವತ್ತಿಗೂ ಸೂಸೈಡೇ ಟ್ರೈ ಮಾಡ್ತಿರೋದು. ಯಾಕಂದರೆ ಒಂದು ರೀತಿಯಲ್ಲಿ ಕಾಮಿಡಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಅವತ್ತೇ ಸತ್ತೋದೆ. ಇದು ಜೀವ ಏನೂ ಇಲ್ದಿರೋ ಒಂದು ದೇಹ ಏನು ಬೇಕಾದ್ರೆ ಟ್ರೈ ಮಾಡುತ್ತೆ. ಬಟ್ ಏನು ಬೇಕಾದ್ರೆ ಟ್ರೈ ಮಾಡುತ್ತೆ, ಬಟ್ ಒಳ್ಳೇದಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ. ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಇದು ಮಾಡಿದೆ. ಮತ್ತು ನನ್ನ ಮನೆಯಿಂದ ಒಳಗೆ ಹಾಕಿದವರು ಅವ್ರಿಗೆ ಗೊತ್ತಾಗ್ಬಿಡ್ತು ನಾನು ಏನು ತಪ್ಪಿಲ್ಲ ಇವಂದು ಅಂತ. ಗೊತ್ತಾದ ತಕ್ಷಣ ಬಾರ ಅಂತ ಮನೆಗೆಲ್ಲ ಕರೆದ್ರು. ಬಟ್ ಅವರಿಂದನೇ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದೆ, ನಾನು ಬೆಳೆದ್ಬಿಟ್ಟೆ ಅಂತೇಳಿ ಅವ್ರು ನೋಡೋದಲ್ಲ. ಆ ಒಂದು ಕಾಲದಲ್ಲಿ ಅವರು ಸಾಕಿದ್ರು, ನಾನು ಇವತ್ತು ಅವ್ರನ್ನ ಸಾಕ್ತಾಯಿದ್ದೀನಿ. ಅವ್ರ ಮನೆಗೆ 3 ಮಕ್ಕಳು, 2 ಗಂಡು ಹುಡುಗರು, 3 ಮದುವೆ ಮಾಡಿದ್ದೀನಿ. ಒಬ್ಬನು ನ್ಯಾಷನಲ್ ಚಾಂಪಿಯನ್ ನನ್ನ ಜೊತೆನೇ ಹತ್ತಾನೆ, ಒಬ್ಬನು ಗಾಡಿ ಕೊಡಿಸ್ತೀನಿ, ಬಾಡಿಗೆ ಹೊಡಿತಾನೆ. ಮನೆ ತುಂಬ ಬಡವರು ಕೂಡ, ಆದ್ರೂ ಅವರೇ ನನಗೆ ಅಪ್ಪ ಅಮ್ಮನಾಗಿ ಬೆಳೆಸ್ಬಿಟ್ರು. ಹಂಗಾಗಿ ಅವ್ರನ್ನ ನಾನು ಇವತ್ತು ಕೂಡ ಸಾಕ್ತೀನಿ. ಆಮೇಲೆ
ದುರ್ಗದ ಕೋಟೆಯಲ್ಲಿ ಪ್ರತಿ ವಾರ ಬಂಡೆ ಹತ್ತಿ ಶೋ ಕೊಡ್ತಿದ್ದೆ. ಜನಗಳು ನೋಡೋರು, ಅವ್ರು ಪ್ರೀತಿ ಪಟ್ಟು ದುಡ್ಡು ಕೊಡೋರು ನನಗೆ. ಆ ದುಡ್ಡು ಎಲ್ಲ ಕೊಡೋದ್ರಲ್ಲಿ ಗೌರ್ಮೆಂಟ್ ಸಪೋರ್ಟ್ ಮಾಡಲಿಲ್ಲ, ಬಟ್ ಪಬ್ಲಿಕ್ ಸಪೋರ್ಟ್ ಸಿಕ್ತು. ಆವಾಗ ಜನ ಒಬ್ಬರು ನೋಡಿ ರಜು ಇದು ಸಲ ದುಡ್ಡೆಲ್ಲ ಬರುತ್ತಲ್ಲ, ಒಂದು ಇಬ್ಬರನ್ನ ರೆಡಿ ಮಾಡು ಈ ದುಡ್ಡಲ್ಲಿ ಅಂತ ಹೇಳಿದ್ದು ಮಾಡೋದು. ಇಬ್ಬರನ್ನ ರೆಡಿ ಮಾಡಿದೆ. ಒಂದು 8 ತಿಂಗಳು ಇಬ್ಬರು ಮಿಲ್ಟ್ರಿಗೆ ಹೋಗ್ಬಿಟ್ರು. ಆಮೇಲೆ ಇನ್ನೊಬ್ಬರು ಅದೇ ವಯಸ್ಸು 18-19 ವರ್ಷದ ಹುಡುಗರನ್ನ ಇನ್ನೊಂದು 3 ರೆಡಿ ಮಾಡಿದೆ. ಅವ್ರು 3 ಮಿಲ್ಟ್ರಿಗೆ ಹೋಗ್ಬಿಟ್ರು. ಆದರೆ ಫಸ್ಟ್ ಸುಮ್ಮನೆ ತುಂಬ ಬಡವರು ಹುಡುಗರು ಓದೋಕ್ಕಾಗದೆ SLC ಫೇಲ್ ಆಗೋದು, ಸೆಕೆಂಡ್ ಇಯರ್ ಫೇಲ್ ಆಗಿ ಮನೆಯಾಗಿರ್ತಾರಲ್ಲ, ಅವ್ರಿಗೆ 6-7 ತಿಂಗಳು ಟ್ರೈನಿಂಗ್ ಕೊಟ್ಟರೆ ಅವ್ರು ನ್ಯಾಷನಲ್ ಲೆವೆಲ್ಗೆ ಇದು ಮಾಡ್ತಾರೆ. ಅವ್ರು ನೋಡಿ ಮಿಲ್ಟ್ರಿಯವರು ಅಂದರೆ ಹಾಕೊಂಡು ಬಿಡೋರು. ಹಿಂಗೆ 8 ಜನ ಮಿಲ್ಟ್ರಿಗೆ ಹೋದರು, 5 ಜನ ಪೊಲೀಸರು. ಈಗಲೂ ನನ್ನ ಕೈಯಲ್ಲಿ 25 ಜನ ಮಕ್ಕಳನ್ನ ನಾನು ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಎಲ್ಲರಿಗೂ ಒಂದು ಎಲ್ಲರೂ ಪ್ರೀತಿ ತೋರಿಸ್ತಾರೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಯಾರು ನನಗೆ ಪ್ರೀತಿ ತೋರಿಸಲಿ, ಇವಾಗ ಎಲ್ಲ ಸಿಕ್ಕತ್ತೆ, ಯೂಸ್ ಮಾಡ್ಕೊತೀನಿ. ಬಟ್ ನನಗೆ ಗೊತ್ತು ಅದು ಏನಾದ್ರು ನಾವು ಅಹಂಕಾರ ಅಧಿಕಾರದಲ್ಲಿ ಎಲ್ಲ ಕಳ್ಕೊತೀವಿ, ಏನು ಪಡೆಯಲ್ಲ ಅಂತ ಗೊತ್ತಾಗ್ಬಿಡ್ತು. ಅವಾಗ ಎಲ್ಲರ ಹತ್ರನೂ ಪ್ರೀತಿ ನನಗೆ ನಿಜವಲ್ಲೂ ಎಲ್ಲ ರೋಡ್ನಾಗ ಹೋದಾಗ ಏನಾರು ನಾವು ದೊಡ್ಡ ಹೆಸ್ರು ಮಾಡಿದ್ವಿ, ಯಾರು ಏನೋ ಚೆನ್ನಾಗಿದೆಯೇನೋ ಅಂದಟ್ಟಿಗೆ ಇವನೇನೋ ಇವನು ಅಂತಾನೆ ಅನ್ನೋ ಭಾವನೆ ಬರೋಲ್ಲ. ಚೆನ್ನಾಗಿದ್ದಾನ ಅಂದರೆ ಅವ್ರು ಏನೋ ಚೆನ್ನಾಗಿದೆಯೇನೋ ಅಂದರೆ ನನ್ನ ತಮ್ಮನ ಥರ ಅವರು ನನಗೆ ಹೇಳ್ತಾಯಿದ್ದಾರೆ, ನನ್ನ ಮೇಲೆ ಅಧಿಕಾರದಲ್ಲಿ ಹೇಳ್ತಾರೆ ಅಂತ ಒಂದು ಫೀಲಲ್ಲಿ ನಾನು ಅದನ್ನು ಯೂಸ್ ಮಾಡ್ತೀನಿ. ಎಲ್ಲೇ ಹೋದರೂ ಜನ ಗುರುತಿಸ್ತಾರೆ. ಸರ್, ಮೊದಲು ನೀವು ಯಾವ ವಯಸ್ಸಲ್ಲಿ ಫಸ್ಟು ಬಂಡೆ ಹತ್ತಿದ್ದು? ಯೋಚನೆ ಕರೆಕ್ಟಾಗಿ ಎಲ್ಲರೂ 18 ವರ್ಷಕ್ಕೆ ಬುದ್ಧಿ ಅವರೆಲ್ಲ ಕೆಟ್ಟವ್ರೆ. ನನಗೆ ಅವಾಗ ಬುದ್ಧಿ ಬಂತು. 18 ವರ್ಷಕ್ಕೆ ಸ್ಟಾರ್ಟ್ ಆಯ್ತು. ಈಗ 27 ವರ್ಷ, 9 ವರ್ಷ ಸರ್ವೀಸು. ಏನು ಸೇಫ್ಟಿ ಇಲ್ಲದೆ ಹತ್ತದ್ರಲ್ಲಿ ಈಗ ವರ್ಲ್ಡಲ್ಲಿ 10 ಜನ ಇದ್ದರು, 3 ಡೆಡ್ ಆದರು. ಅಂದರೆ 2 ಸತ್ತೋದ್ರು, ಒಬ್ಬನ 2 ಕಾಲು ಹೋಗಿ ಸುಮ್ಮನೆ ಅದ. 7 ಜನ ಅದಾರೆ, 7ರಲ್ಲಿ ನಾನು ಒಬ್ಬ. ಬಟ್ ಅದರಲ್ಲಿ ನಾನು ಲೀಡಲ್ಲಿದ್ದೀನಿ. ಯಾಕಂದರೆ 960 ಅಡಿನ ಜೋಗ್ ಫಾಲ್ಸಲ್ಲಿ ನೀರಲ್ಲಿ ಆಪೋಸಿಟ್ ಹತ್ತಿದ್ದೆ. ಅದು ತುಂಬ ಕಷ್ಟವಾದದ್ದು, ಡಿಫಿಕಲ್ಟು ಕೂಡ. ಅದೇ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲಾರ್ದ ಒಂದು ಘಟನೆ. ಜೋಗ್ ಫಾಲ್ಸ್ನ ಟೋಟಲಿ 15 ಸರಿ ಹತ್ತಿದ್ದೀನಿ. 9 ಸರಿ ಬಾಡಿ ಹೊತ್ಕೊಂಡೇ ಹತ್ತಿದ್ದೀನಿ ಜೋಗ್ ಫಾಲ್ಸ್ನ. ಶೋಲ್ಡ್ರಿಗೆ ಮುರಿದೋಗುತ್ತೆ, ಸೊಂಟ ಮುರಿದತ್ತೆ, ಕಾಲು ಮುರಿದತ್ತೆ, ಫಿಂಗರ್ ಮುರಿದವೆ. ನಾನು ಯಾವ್ದಾರು ಒಂದು ದೊಡ್ಡ ಬಂಡೆ ಹತ್ತಿ ಏನು ರಜು ದೊಡ್ಡ ಬಂಡೆ ಹತ್ತಿ ಕೈ ಕಾಲೆಲ್ಲ ನೋಯ್ತವೆ, ನೋವು ರಕ್ತ ಎಲ್ಲ ಬರ್ತವೆ, ಉರಿತವೆ. ಅವಾಗ ನೋವು ತುಂಬ ಇರುತ್ತೆ. ಅವಾಗ ಇಳಿದು ಬರ್ತೀನಿ. ಜನ ಎಲ್ಲ ಸೇರಿ ರಜು ಚೆನ್ನಾಗಿ ಹತ್ತಿದಿಲ್ಲ, ನಾನು ಊಗೇನೆ ಮಾಡಲಿಲ್ಲ ಕಣ, ಗ್ರೇಟ್ ಕಣಲ್ಲ, ಇನ್ನೂ ಚೆನ್ನಾಗಿ ಮಾಡೋ, ನಾವದೀವ ನಿನ್ನಿಂದೆ ಅಂತ ಹೇಳಿ ಆ ಪ್ರೀತಿ ತೋರಿಸ್ತಾರ. ಆ ಪ್ರೀತಿಯಲ್ಲಿ ಹಂಗೆ ಈ ಮೈನೋವು ಪೂರ್ತಿ ಸಂಪೂರ್ಣವಾಗಿ ಮರ್ತೋಗುತ್ತೆ. ಈಗ ನಮಗೆಲ್ಲ ಬರೀ ಒಂದು ಮೆಟ್ಲು ಹತ್ತಬೇಕು ಅಂದರೆ 2 ಫ್ಲೋರ್ ಹತ್ತೋದು ಕಷ್ಟ ಆಗುತ್ತೆ ಅಂತೆಲ್ಲ. ಅಷ್ಟೆಲ್ಲ ದೊಡ್ಡ ಬಂಡೆ ಕಲ್ಲುಗಳೆಲ್ಲ ಹತ್ತುವಾಗ ಯಾವತ್ತು ನಿಮಗೆ ಭಯ ಅಥವಾ ರಿಸ್ಕು ಅಂತ? ನನಗೆ ರಿಸ್ಕ್ ಅನಿಸಲ್ಲ. ನಾನು ರಿಸ್ಕ್ ಮಾಡಿ ಮೇಲಿಂದ ಬಂದಟ್ಟಿಗೆ ಈ ಜನ ತೋರಿಸೋ ಪ್ರೀತಿಯಲ್ಲಿ ಆ ರಿಸ್ಕ್ ಕಾಣಲ್ಲ ನನಗೆ, ಹೋಗ್ಬಿಡುತ್ತೆ ತಕ್ಷಣ. ಅದೇ ನನಗೆ ಔಷಧಿ. ಆ ಜನ ಎಲ್ಲರೂ ಪ್ರೀತಿಯಿಂದ ಮಾಡ್ತಾರೆ. ಯಾರು ಒಬ್ಬೊಬ್ರು ಬಂದಟ್ಟಿಗೆ ಇವನೇನು ಇಲ್ಲೆಲ್ಲ ಹತ್ತಿ ರೂಢಿಯ ಇರುತ್ತೆ, ಅದಕ್ಕೆ ಹತ್ತಿಯ ನಡಿಯ ಈ ಬಂಡೆ ಹತ್ತ ನೋಡೋಣ ಅಂತ ಹೇಳ್ತಾರೆ. ಅವ್ರ ಮನಸ್ಸಿನಲ್ಲಿ ಯಾವ ರೀತಿ ಇವನು ಹತ್ತುತ್ತಾನೆ ಅಂದ್ಕೊಂಡಿರ್ತಾರೆ, ಹಿಂಗೆ ಹತ್ಬೋದನ್ನ ನೋಡೋಣ ಅಂದ್ಕೊಂಡು ಅವ್ರ ಭಾವನೆಯಲ್ಲಿ ಹೇಳಿ ಅವ್ರು ಊಹೆನೇ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಅವ್ರು ಊಹೆನೇ ಮಾಡಿರಬಾರ್ದು ಈ ಥರ ಹತ್ತುತ್ತಾನ ಅನ್ನೋದು. ಹಂಗೆ ಹತ್ತಿ ತೋರಿಸ್ಬಿಡೋದು, ಪಡಪಡ ಹೋಗಿ ಹಂಗೆ ಹೋಗ್ಬಿಡೋದು ಮ್ಯಾಕ. ಅಯ್ಯಪ್ಪ ಇದು ಹಿಂಗೆ ಓದಿಲ್ಲ ಅವರೇ ಕೇಳ್ಬಿಡ್ತಾರೆ. ಅಂದರೆ ಅವ್ರಿಗೂ ಒಂದು ಮಾನವೀಯತೆ ಅಂತ ಇರುತ್ತೆ. ರಾಜು ಸಾರಿ ಕಣ, ನಾನು ಏನು ಅಂದ್ಕೊಂಡಿದ್ದೆ, ನೀನು ಹಿಂಗೆ ಹತ್ತಿ ಅಂತ ಗೊತ್ತಿಲ್ಲ ಅಂತ. ಅವರು 50, 100, ಒಬ್ಬೊಬ್ರು 500, ಒಬ್ಬೊಬ್ರು 1000 ಎಲ್ಲರೂ ಕೊಟ್ಟು ತೋರಿಸಿ ಇದು ಮಾಡ್ತಾರೆ. ಅದು ಒಂದು ನನಗೆ ತುಂಬ ಖುಷಿ ಆಗುತ್ತೆ. ಸರ್, ಈಗ ಪ್ರೆಸೆಂಟ್ ನಿಮ್ಮದು ವಾಸ ಎಲ್ಲಿ ಸರ್? ಎಲ್ಲಿ ಉಳ್ಕೊಂಡು? ಚಿತ್ರದುರ್ಗ ಕೋಟೆ ಮುಂದೆನೇ ನನ್ನ ಮನೆ ಇದೆ. ಚಿತ್ರದುರ್ಗದಲ್ಲೇ ಉಳ್ಕೊಂಡಿನಿ. ಯಾಕಂದರೆ ನಾನು ಉಪವಾಸಿತ ಊಟ ಹಾಕಿದ್ದು ಕರ್ನಾಟಕ, ಚಿತ್ರದುರ್ಗ. ಹಂಗಾಗಿ ನಾನು ಆ ಊರಲ್ಲೇ ಇದ್ದು ಏನಾರು ಮಾಡ್ಬೇಕಂತಿದ್ದೀನಿ. ಪಿಕ್ಚರು ನನಗೆ ಇದು ಬಂದು ಆ ಸಾಧನೆ ಮೂಲಕ ಸಿಕ್ಕಿರೋದು ಹೀರೋ ಪಾಠ. ಬಟ್ ನನ್ನ ಸಾಧನೆ ಇದನ್ನು ನನಗೆ ಸಾಧನೆನ ಸಪೋರ್ಟ್ ಮಾಡಿ ಯಾರು ಡೈರೆಕ್ಟ್ರು ಎಂಕರೇಜ್ ಮಾಡಿದರೆ, ನನ್ನ ಸಾಧನೆಗೂ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿದರೆ ಪಿಕ್ಚರ್ನ ಮುಂದುವರಿಸ್ತೀನಿ, ಬೇರೆ ಪಿಕ್ಚರ್ ಮಾಡ್ತೀನಿ. ಅದು ಸಮಾಜಕ್ಕೆ ಯೂಸ್ ಆಗೋಂಥ ಪಿಕ್ಚರ್ ಆಗಬೇಕು. ಸುಮ್ಮನೆ ಅದು ಲವ್ ಸ್ಟೋರಿ ಅಂತ ಅದು ಇದು ಅದೆಲ್ಲ ಬೇಡ. ಈಗಲ ಕಾಲದಲ್ಲಿ ಹಲವಾರು ಜನ ಪಿಕ್ಚರ್ನ ನೋಡಿ ಭಾವನೆ ಆ ರೀತಿ ನಡೆಯೋಕ್ಕೆ ನೋಡ್ತಾಯಿದ್ದಾರೆ, ಪಿಕ್ಚರ್ ಥರನೇ. ನಾವು ಅದರಲ್ಲಿ ಒಳ್ಳೆ ಸಂದೇಶ ಕೊಡೋಣ ಅನ್ನೋ ಒಂದು ಭಾವನೆ ನನಗೆ. ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ಇದೆಲ್ಲ ಬಿಟ್ಟು ನೀವು ಈ ಸಿನಿಮಾದವ್ರ ಕಣ್ಣಿಗೆ ಹೆಂಗೆ ಬಿದ್ದರೆ? ಈಗ ಇವ್ರು ಸಿನಿಮಾ ಮಾಡಬೇಕು ಅಂತ ನಿಮ್ಮ ನೋಡಿದಾಗ ಯಾಕೆ ಅನ್ನಿಸ್ತು? ಹೇಗೆ ಸರ್ ಅದು ನೀವು ಸಿನಿಮಾಗೆ? ಅವರು ಮೀಡಿಯಾದವರೇ ಅಲ್ವಾ. ಈ ಸಬಾಷಿನ್ ಡೇವಿಡ್ ಅನ್ನೋರು ಮೀಡಿಯಾದವರೇ. ನನ್ನ ಮೀಡಿಯಾದವರೇ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದು.
ಇಲ್ಲಾಂದರೆ ನಾನು ಎಲೆ ಮರೆ ಕಾಯಿ ಆಗಿಬಿಡ್ತಿದ್ದೆ. ನನ್ನಂಗೆ ಹಲವಾರು ಜನ ಹೋಗ್ಬಿಟ್ರು. ಇವಾಗ ಒಂದು ಮೀಡಿಯಾ ಸಪೋರ್ಟುಗಳು, ಒಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಎಂಕರೇಜ್ ಮಾಡ್ತಾರೆ. ನಮ್ಮ ಟ್ಯಾಲೆಂಟ್ ಏನಂತ ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಬಿಡ್ತಾರೆ. ಹಂಗಾಗಿ ಇವರು ಮೀಡಿಯಾದವರೇ ಸಿಗೇ ಬಿಟ್ಟರು. ಒಂದು ಸರಿ ಬಂದಾಗ ರಜು ಈ ಥರ ಮಾಡ್ಬೇಕು. ಆವಾಗ ನಾನು ಸ್ವಲ್ಪ ಬೇಡ ಅನ್ನಿಸ್ತು. ಆದ್ರೂ ನಿಂದೇ ಜೀವನ ಕಥೆನ ಆಚರಿಸಿ ಪಿಕ್ಚರ್ ಮಾಡೋಣ ಅಂತ. ಆವಾಗ ನಾನು ಒಪ್ಕೊಂಡೆ. ನನ್ನ ಜೀವನ ಕಥೆನೇ ಸ್ವಲ್ಪ ಮಸಾಲೆ ಹಾಕಿ ಮಾಡ್ಬೋದು ಇವರು, ಅಂದರೆ ನಾವು ಪಿಕ್ಚರ್ ಮಾಡ್ತಿಲ್ಲ, ರಿಯಲೇ ಮಾಡೋಣ ಅಂತೇಳಿ ನಾನು ಒಪ್ಕೊಂಡಿದ್ದೆ. ಇಲ್ಲಾಂದರೆ ಪಿಕ್ಚರ್ಗೆ ಒಪ್ಕೊತಿದ್ದಿಲ್ಲ. ಓಕೆ ಸರ್, ಈಗ ನೀವು ಸಾಹಸಗಳನ್ನ ಮಾಡ್ತಾಯಿದ್ರಿ, ಬಂಡೆ ಹತ್ತುತ್ತಾಯಿದ್ರಿ. ಸಿನಿಮಾ ಅಂತ ಬಂದಾಗ ಸುಮಾರು ಫೈಟ್ಸ್ ಎಲ್ಲ ಮಾಡಬೇಕಾಗುತ್ತೆ, ಡಾನ್ಸ್ ಮಾಡಬೇಕಾಗುತ್ತೆ, ಅದೆಲ್ಲ ಹೇಗೆ? ನಾನು ಅದಕ್ಕೆ 9 ತಿಂಗಳು ಟ್ರೈನಿಂಗ್ ತೊಗೊಂಡೆ ಸಾಮ್ರಾಜ್ ಮಾಸ್ಟರ್ ಹತ್ರ. ಅವ್ರ ಹತ್ರ ಹೋಗಿ ಜಿಮ್ನಾಸ್ಟಿಕ್ಕು, ಡ್ಯಾನ್ಸು, ಫೈಟು ಎಲ್ಲದು ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ಅವರು ಕೂಡ 8 ತಿಂಗಳು ಟ್ರೈನಿಂಗ್ ಕೊಟ್ಟರು. ಆಮೇಲೆ ನಾನು ಕಂಟಿನ್ಯೂ ಮಾಡಿದ್ದು. ಆದರೂ ನನಗೆ ಹೆಣ್ಣು ಹುಡುಗ್ರ ಜೊತೆ ಡ್ಯಾನ್ಸ್ ಮಾಡೋದು ಕಷ್ಟನೇ. ಆದರೂ ಬೇರೆ ರೀತಿ ಇಲ್ಲ, ಮಾಡಲೇಬೇಕಾಯ್ತು. ಬಟ್ ಮಾಡಿದ್ನಿ. ಅದರಲ್ಲೂ ಕೂಡ ಸಾಂಗಲ್ಲೂ ಕೂಡ ಬರೀ ಹತ್ತೋದು ಅದು ಅದೇ ಇದು ಮಾಡಿರೋದು. ಬಟ್ ಇಂಪಾರ್ಟೆಂಟ್ ಅಂದರೆ ಲೈಫಲ್ಲಿ ಮೊದಲನೇ ಸರಿ ಹುಡುಗಿನ ತಪ್ಕೊಂಡು ನೋಡಿ ಅಷ್ಟೇ. ಓಕೆ ಸರ್, ಹಾಗೆ ನಾವು ಮಾಧ್ಯಮದಲ್ಲಿ ಒಂದು ಸರಿ ನೋಡಿದ್ವಿ, ಯಾವಾಗಲೂ ಒಂದು ಸರಿ ಕೋತಿರಾಜ್ ಅವ್ರಿಗೆ ಕಾಲು ಪೆಟ್ಟಾಗಿತ್ತು, ಮೂಳೆ ಮುರಿದು ಹೋಗಿತ್ತು ಅಂತ. ಅದು ಯಾವಾಗ ಸರ್? ಅದು ನನಗೆ 2001ರಲ್ಲಿ ಮುರಿದೋಯ್ತು. ನಾನು ಯಾವಾಗಲೂ ಆರೋಗ್ಯವಾಗಿರಲ್ಲ, ಸಂತೋಷವಾಗಿರ್ತೀನಿ. ನಾನು ಆರೋಗ್ಯವಾಗಿ ಈಗಲೂ ಕೂಡ ಆರೋಗ್ಯವಾಗಿಲ್ಲ. ಈಗಲೂ ಕೂಡ ನಾನು ಮ್ಯಾಕ್ ಹೋದ್ಮೇಲೆ ಮೊಣಕಾಲು ಹೊಡ್ಕೊಂಡೆ, ಮೊಣಕಾಲು ಒಂದು ಸ್ವಲ್ಪ ಇದಾಯ್ತು. ಬಟ್ ನಾನು ಯಾವಾಗಲೂ ಆರೋಗ್ಯವಾಗಿಲ್ಲ, ಸಂತೋಷವಾಗಿರ್ತೀನಿ. ಸಂತೋಷ ಅನ್ನೋದು ಬೇರೆ, ಆರೋಗ್ಯ ಅನ್ನೋದು ಬೇರೆ. ಆರೋಗ್ಯವಾಗಿರೋನು ಸಂತೋಷವಾಗಿರಲ್ಲ, ಸಂತೋಷವಾಗಿರೋನು ಆರೋಗ್ಯವಾಗಿರಲ್ಲ. ಬಟ್ ನಾನು ಸಾಧನೆಗಾರ. ಸಂತೋಷನ ಕಷ್ಟನ ಇಷ್ಟಪಡ್ತೀನಿ, ಇಷ್ಟಪಡೋ ಅಂಥದ್ದನ್ನು ಯಾವುದು ಮಾಡಲ್ಲ. ಯಾಕಂದರೆ ಅದು ನಮ್ಮ ಪಾಲ್ಗೆ ಬಂತು ಅಂತಲೇ ಅರ್ಥ. ಹಂಗಾಗಿ ಕಷ್ಟನ ಇಷ್ಟಪಡ್ತೀನಿ, ನೋವನ್ನೇ ಎಂಜಾಯ್ ಮಾಡ್ತೀನಿ. ನಾನು ಅದನ್ನೇ ಫಾಲೋ ಮಾಡ್ತೀನಿ. ಎಷ್ಟು ನೋವು ತಿಂತೀವೋ ಅಷ್ಟು ಬೆಳಿತೀವಿ. ನೋವೇ ಮನುಷ್ಯನ ಬೆಳವಣಿಗೆ ಅಲ್ವಾ, ಅದಕ್ಕೆ. ಸರ್, ಈಗ ಕಾಲು ಏಟಾದಮೇಲೆ ನಿಮಗೆ ಯಾವತ್ತೂ ಅದು ಸಾಧನೆ ಮಾಡೋದಕ್ಕೇನು ತೊಂದರೆ ಆಗಿಲ್ವಾ? ಅಥವಾ ಹತ್ತುವಾಗ ಅದರಿಂದ ಏನಾದ್ರು ಪೇಯ್ನ್ ಜಾಸ್ತಿಯಾಗಿ ಕಷ್ಟಗಳ? ನನಗೆ ಅದೇ ನೋವು ಯಾವಾಗಲೂ ಇದ್ದಿದೆ. ಈಗ ಕಾಲು ಮುರಿದೋತಂತ ನೀವು ನನಗೆ ಹೇಳಿದ ಮೇಲೆ ನನಗೆ ಗೊತ್ತಾಯ್ತು. ನಾನು ಮರ್ತೋಗ್ಬಿಡ್ತೀನಿ ಅದನ್ನು. ಕಾಲು ಮುರಿದೋತೆ, ಹೌದಾ, ಈಗ ಹೌದಲ್ವಾ, ನನ್ನ ಕಾಲು ಮುರಿದೋತೆ ಅಂತ ದೇಶ ಬರ್ತೀನಿ ನಾನು. ಯಾಕಂದರೆ ನೆಗೆಟಿವ್ನ ತಕ್ಷಣ ಮರ್ತುಬಿಡ್ತೀನಿ, ಪಾಸಿಟಿವ್ನೂ ಮರ್ತುಬಿಡ್ತೀನಿ. ಈಗ ಕ್ಷಣ ಅಷ್ಟೇ. ನಾವು ಮಾಡಿದ್ದು ಒಳ್ಳೇದಾ ಕೆಟ್ಟದ್ದಾ? ಒಳ್ಳೇದು ಮಾಡಬೇಕು. ನೀವು ಅಂದ್ಕೊಂಡಿರ್ಬೋದು ನನಗಿರೋ ಟ್ಯಾಲೆಂಟ್ಗೆ ಏನು ಸೇಫ್ಟಿ ಇಲ್ಲದೆ ಇರೋ ಅಂಥದಕ್ಕೆ ಎಂಥ ಬಿಲ್ಡಿಂಗ್ ಹತ್ಬೋದು, ಎಂಥದನ್ನು ಕಳ್ತನ ಮಾಡ್ಬೋದು. ನಾನು ಓಡೋದ್ರೆ ಪೊಲೀಸ್ನವ್ರು ಹಿಡಿಯೋಕ್ಕಾಗುತ್ತಾ? ಏನು ಸಿಗುತ್ತೋ? ನಮ್ಮ ಎಲ್ಲರ ಮನಸ್ಸಿನಲ್ಲಿ ನಿಲ್ಲ ಅಂಥದ್ದು. ನಾವು ಹತ್ತುತ್ತಾ ಇದೀವಿ ಅಂದರೆ ಅವ್ರ ಕಣ್ಣು ಮುಂದೆ ಇರಬೇಕು. ನಾವು ದೂರದಲ್ಲಿ ನಾನು ದುರ್ಗಕ್ಕೆ ಹೋದ್ಮೇಲೆ ಅವ್ರ ಮನಸ್ಸಿನಲ್ಲಿ ಇರಬೇಕು. ಇಲ್ಲಿರೋರು, ಬೆಂಗಳೂರಲ್ಲಿರೋರಿಗೆ ಕೋತಿರಾಜ ನಮ್ಮ ಹುಡುಗ ಅಂತೇಳಿ ಅವ್ರ ಮನಸ್ಸಿನಲ್ಲಿ ಇರಬೇಕು. ಆ ಥರ ಒಂದು ಭಾವನೆ ಬರ್ಬೇಕಂತಲೇ ನಾನು ಇದನ್ನು ಮಾಡೋದು. ನಮ್ಮ ನಾನು ಮತ್ತೆ ಯಾರು ಮಾತಾಡಿಸಿದ್ರು ಏನೋ ಚೆನ್ನಾಗಿದೆಯೋ ಅಂದಟಿಗೆ ಹಂಗೆ ತಿರ್ಕೊಂಡು ಹೋಗೋದಿಲ್ಲ ಇಲ್ಲ. ಯಾಕಂದರೆ ನಾನು ಸಾಧನೆ ಮಾಡೋದು ಎಲ್ಲರೂ ನನ್ನ ಹತ್ರ ಪ್ರೀತಿಯಿಂದ ಮಾತಾಡಲಿ ಅಂತಾನೆ. ಅವ್ರ ಪ್ರೀತಿ ತೋರಿಸ್ಬೇಕಾದ್ರೆ ನಾನು ಸ್ವೀಕರಿಸ್ತೀನಿ. ಅದು ಯಾವ ಪುಣ್ಯನೋ ಏನೋ ಗೊತ್ತಿಲ್ಲ. ಎಲ್ಲರ ಹತ್ರ ನನಗೆ ಅದೇ ಒಂದು ಆಸೆ. ನಾನು ಈಗಲೂ ಕೂಡ ನನಗೇನು ಗಾಡಿ ಇಲ್ಲ, ಏನಿಲ್ಲ, ಬಸ್ಸಲ್ಲೇ ಓಡಾಡ್ತೀನಿ. ಇಲ್ಲ ಒಂದು 10-15 ಕಿಲೋಮೀಟ್ರ್ ಅಂದರೆ ನಡ್ಕೊಂಡೇ ಹೋಗ್ಬಿಡ್ತೀನಿ. ಎಲ್ಲರೂ ಅಂತಾರೆ ಏನೋ ಗೊತ್ತಿರೋ ಹೀರೋ ಇದೆಯಾ ನೀನು, ಕಾರು ಬೈಕ್ ಏನು ತೊಗೊಳ್ಳಿಲ್ಲನೋ ಅಂದಟಿಗೆ. ಲೇಟೆಸ್ಟ್ ಬಂತು ಅಂತ ನಾವು ಲೇಟೆಸ್ಟ್ ತೋರಿಸ್ಕೋಬಾರ್ದು. ಅದು ಯಾಕಂದರೆ ಎಲ್ಲರೂ ನಾನು ಒಂದು 5 ಲಕ್ಷ ದುಡ್ಡು ಬಂತಂದರೆ ಅದಕ್ಕೆ ಅಂತ ಒಂದು 5 ಹುಡುಗರನ್ನ ರೆಡಿ ಮಾಡಿಬಿಡ್ತೀನಿ ನಾನು. ಹಂಗಾಗಿ ನಾನು ಯಾವುದು ಕೈಗೆ ದಾರನ ಕುತ್ತಿಗೆ ಡಾಲರ್ ಹಾಕಲ್ಲ. ಯಾಕಂದರೆ ಒಂದು ಡಾಲರ್ನ ನಾವು ಹಾಕ್ಕೊಂಡ್ರೆ ಅದನ್ನು ಕಾಪಾಡೋಕೆ ನೋಡ್ತೀವಿ, ಅದಕ್ಕೆ ಜೀವ ಇರೋಲ್ಲ. ಅದು ಕಾಪಾಡೋಕೆ ನೋಡ್ತೀವಲ್ಲ, ಆ ಪ್ರೀತಿನ ಜೀವ ಇರೋ ಅಂಥ ಒಂದು ಪ್ರಾಣಿ ಒಬ್ಬ ಮನುಷ್ಯನ ಮೇಲೆ ತೋರಿಸಿದ್ರೆ ಅದು ಯೂಸ್ ಆಗುತ್ತೆ ನನಗೆ. ಹಂಗಾಗಿ ನಾನು ಇದನ್ನು ಯಾವುದು ಅದಕ್ಕೆ ನಾನು ದಾರಾಗಿರೋ ಹಾಕಲ್ಲ. ನನಗೆ ಇವತ್ತು ಆಡಿಯೋ ರಿಲೀಸ್ ದಿವಸ ನೀವೆಲ್ಲ ನೋಡಿದ್ರಿ, ಯಾವ ಕೋಟು ಸೂಟು ಬೂಟಲ್ಲಿ ನಿಜವಾಗ್ಲೂ ನನಗೆ ಇದೆಲ್ಲ ಇಷ್ಟ ಇಲ್ಲ. ನಮ್ಮ ಡೈರೆಕ್ಟ್ರ್ ಬಲವಂತಕ್ಕೆ ನಾನು ಹಾಕಿ ಹೊಲಿಸಿ ನನಗೆ ಆ ಥರ ಒಂದು ಡ್ರೆಸ್ ಹಾಕ್ಬೇಕು, ಈ ಥರ ಇರಬೇಕು ಅನ್ನೋದಿಲ್ಲ. ಮರ್ಯಾದೆ ಕಾಪಾಡ್ಕೊಳ್ಳೋಕೆ ನಮಗೊಂದು ಡ್ರೆಸ್ ಬೇಕು ಅಷ್ಟೇ. ಆದರೆ ನಮ್ಮ ಟ್ಯಾಲೆಂಟ್ ಬಟ್ಟೆಯಲ್ಲಿ ಕಾಣಬಾರ್ದು, ಅವ್ರ ಮನಸ್ಸಲ್ಲಿ ಕಾಣಬೇಕು. ನಮ್ಮ ಟ್ಯಾಲೆಂಟ್ ಕಣ್ಣು ಮುಂದೆ ಕಾಣಬೇಕು, ಅದೇ ನನ್ನ ಆಸೆ. ಓಕೆ ಸರ್, ಈಗ ನಿಮಗೆ ರಿಯಲ್ ಸ್ಪೈಡರ್ ಮ್ಯಾನ್ ಅಂತ ಹೇಳ್ತಾರೆ. ಇಡೀ ಭಾರತ ದೇಶದಲ್ಲಿ ನಿಮ್ಮಷ್ಟು ಒಂದು ಧೈರ್ಯವಾಗಿ ಪರ್ಫೆಕ್ಟಾಗಿ ಹತ್ತೋರು ನಾವು ಯಾರನ್ನೂ ಸಹ ನೋಡಿಲ್ಲ. ಇಷ್ಟೆಲ್ಲ ಇರುವಾಗ ಒಂದು ಹೀರೋಯಿಸಮ್ ಅಂತ ಇರುತ್ತೆ, ಜನ ಎಲ್ಲ ಬಂದು ನಿಮ್ಮನ್ನು ಮಾತಾಡಿಸ್ತಾ ಇರ್ತಾರೆ. ಅದೆಲ್ಲದರ ನಡುವೆ ಈಗ ಒಂದು ಸಿನಿಮಾ ಒಂದು ರೀತಿ ಹೀರೋನ ನೋಡೋದು ಬೇರೆ, ನೀವು ಸಾಧನೆ ಮಾಡಿರೋದನ್ನ ನೋಡೋದು ಬೇರೆ. ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ಜನ ನಿಮ್ಮ ಜೊತೆ ಯಾವ ಥರ ನೋಡ್ಕೊತಾ ಇದ್ದಾರೆ, ಹೇಗೆ ಮಾತಾಡ್ತಾರೆ?
ರಾಜು ಹುಷಾರ ಮಾಡಪ್ಪ, ಫಿಲಿಮ್ ಫೀಲ್ಡ್ ಬಂದು ಅದು ಯಾವ ರೀತಿ ಅಂತ ಗೊತ್ತಾಗಲ್ಲ ನಿನಗೆ. ಹುಷಾರಾಗಿರು, ನಿನ್ನ ಮನಸ್ಸಿಗೆ ನೀನು ಸಾಧನೆ ಮಾಡಿರೋನು, ಪ್ರಪಂಚ ತಿರುಗಿರೋನು, ನಿನಗೆ ಗೊತ್ತು ಯಾರ ತಗ ಹೆಂಗಿರ್ಬೇಕಂತ. ಆದ್ರೂ ನಮ್ಮ ಪರವಾಗಿ ಹೇಳ್ತೀವಪ್ಪ, ನಿನ್ನ ಮನಸ್ಸಾಕ್ಷಿ ಕೇಳ್ಕೊಂಡು ಏದು ಸರಿ ಅನಿಸುತ್ತೋ ಅದನ್ನು ಮಾಡು ಅಂತ ನನಗೆ ಬುದ್ಧಿ ಹೇಳೋರೆ. ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತ ಹೇಳಲ್ಲ. ನಿನ್ನ ಮನಸ್ಸಿಗೆ ಯಾವುದು ಸರಿ ಅನ್ಸುತ್ತೋ ಅದನ್ನು ಮಾಡು. ಕೈ ಕಾಲು ಮುರಿದೋದು ಎಲ್ಲ ಇದಾಯಿತು, ಈಗ ಏನಾದ್ರು ಪಿಕ್ಚರ್ನ ಮುಂದುವರ್ಸ್ಕೊಂಡು ಯಾರು ಪ್ರೀತಿಯಿಂದ ದುಡ್ಡು ಕೊಟ್ಟರೆ ಹುಡುಗರನ್ನ ಸಾಕೊಂಡು ಇದು ಮಾಡು ಅನ್ನೋರು ಇದ್ದಾರೆ. ಆಮೇಲೆ ಅದನ್ನು ಮಾಡು, ಇದನ್ನು ಮಾಡು, ಕಂಟಿನ್ಯೂ ಮಾಡ್ಕೊಂಡು ಹೋಗಮ್ಮ. ಎರಡು ನೇಮು ಫೇಮು ದುಡ್ಡು ಎರಡೂ ಸಿಗುತ್ತೆ, ಇದನ್ನು ಮಾಡ್ಕೊಂಡು ಹೋಗು ಅಂತಲೇ ಹೇಳ್ತಾರೆ. ಬಟ್ ನಾನು ಪಿಕ್ಚರಲ್ಲಿ ಇವತ್ತುವರೆಗೆ ಆ ಡೈರೆಕ್ಟ್ರ್ ಹತ್ರ ₹1 ದುಡ್ಡು ಕೇಳಿಲ್ಲ. ಯಾಕಂದರೆ ನನಗೆ ಡೈರೆಕ್ಟ್ರ್ ಅವ್ರ ಹತ್ರ ನಾನು ಕೆಲಸ ಮಾಡ್ತೀನಿ, ನನಗೆ ಊಟ ಕೊಟ್ಟರೆ ಸಾಕು. ಅದೇ ನನಗೆ ಒಂದು ಭಾನುವಾರ ಒಂದು ದಿವಸ ನಾನು ಫ್ರೀ ಬಿಟ್ಟರೆ ನಾನು ಕೋಟೆ ಹತ್ತೀನಿ, ನನಗೊಂದು 2,000 ದುಡ್ಡು ಬರುತ್ತೆ, ನನ್ನ ಹುಡುಗರಿಗೆ ಸಾಕು. ಇದನ್ನೇ ನಾನು ಮುಂದುವರಿಸ್ತೀನಿ. ಬಟ್ ನಾನು ದುಡ್ಡು ಮಾಡ್ಬೇಕು, ದೊಡ್ಡದಾಗಿ ಕಾರ್ ತೊಗೋಬೇಕು, ಬಂಗ್ಲೆ ತೊಗೋಬೇಕು, ಅದೆಲ್ಲ ಇಲ್ಲ. ನಾನು ಎಲ್ಲರೂ ಏನು ರಾಜು ಚೆನ್ನಾಗಿದೆಯೇನೋ ಆರಾಮನೋ ಅಂತ ನನ್ನ ಹತ್ರ ಪ್ರೀತಿಯಿಂದ ಮಾತಾಡಿದರೆ ಸಾಕು. ನಾನು 3 ವರ್ಷದಿಂದ 18 ವರ್ಷ ತನಕ ಇವನು ಯಾರು ಅಂತ ನಾನು ನೋಡಿದ್ರೆ ಇವನು ಯಾರು ಅಂತ ಕತೆ ಆಗಲ್ಲ, ಆ ರೀತಿ ಬೆಳೆದಿದ್ದೀನಿ. ನನ್ನ ಹತ್ರ ಯಾರು ಮಾತಾಡೋರಲ್ಲ, ಫ್ರೆಂಡ್ಶಿಪ್ ಬೆಳೆಸಲ್ಲ. ಅಷ್ಟು ನೋವು, ಅದು ಹೆಂಗಿರುತ್ತೆ ಅಂತ ನೋವು ಅನುಭವಿಸಿದ್ದೀನಿ. ಅದಕ್ಕೆ ಇವಾಗ ಎಲ್ಲರೂ ನನ್ನ ಮೇಲೆ ಪ್ರೀತಿ ತೋರಿಸ್ಬೇಕಾದ್ರೆ ನನಗೆ ಖುಷಿ ಅನ್ನಿಸ್ತದೆ. ನಾನು ಹಂಗೆ ಇರ್ತೀನಿ. ಎಷ್ಟೋ ಜನ, ನಾನೆಲ್ಲ ಚಿತ್ರದುರ್ಗದಲ್ಲಿ ಹುಡುಗರೆಲ್ಲ ಏನೋ ನೀ ಬರಲೇಬೇಕು ಅಂತೇಳಿ ಬಾರ್ ಒಳಗೆ ಕರ್ಕೊಂಡೋಗ್ಬಿಟ್ಟು ನಾನು ಶೇಂಗಾ ಬೀಜ ತಿಂತಿದ್ದೆ. ಹುಡುಗರು ಒಂದು 10 ಜನ ಕೂತ್ಕೊಂಡು ಅವ್ರವ್ರು ಕುಡಿತಿದ್ರು. ಬಾರ್ನವ್ರು ಬಂದು ಸೀದಾ ನನಗೆ ಹೊಡೆದ್ಬಿಟ್ರು. ಜೋರಾಗ 1-2 ಹೊಡ್ತಾ ಅಲ್ಲ, ಒಂದು 10-15 ಹೊಡ್ತಾ. ಕೆಳಗೆ ಬುತ್ತಿ ಇಲ್ಲಣ್ಣ, ನಾನು ಏನು ತಪ್ಪು ಮಾಡಿಲ್ಲ ಅಂದ್ರೂ ಬಿಡೋಂಗಿಲ್ಲ, ಹೊಡೆತದ. ಯಾಕೆ ಹೊಡಿತಾ ಇದ್ರಿ ಅಂತ ಕೇಳ್ತಾ ಇದಾರೆ ಹುಡುಗರು. ನನ್ನ ಜೊತೆ ಬಂದವರಲ್ಲ ಅವ್ರಿಗೆಲ್ಲ ಹೊಡೆದು, ಯಾರನ್ನ ಕರ್ಕೊಂಬಂದಿರ ನೀವು ಇಲ್ಲಿಗೆ, ಯಾಕೆ ಕರ್ಕೊಂಬಂದ್ರಿ ಅವನ್ನ, ಹಾಳು ಮಾಡ್ತಾರೆ ನಾವನ್ನ, ನಮ್ಮೂರು ಮಗ ಕಾಣಲಿ ಅಂದರೆ ನಾನು ಎಲ್ಲಿ ಕೆಟ್ಟೋಗ್ಬಿಡ್ತೀನೋ ಇವನು ಕೆಡಬಾರ್ದು, ನಮಗೆ ಬೇಕು ಅನ್ನೋ ಅವಾಗ ಗೊತ್ತಾಗತ್ತೆ. ನಾವು ಬಂದು ನಮ್ಮನ್ನ ಇವನಾಗ ಹೊಡಿಯೋದು ಅಂತ ಆ ಭಾವನೆ ಬರಲ್ಲ. ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅವ್ರಿಗೆ, ನಾನು ಕೆಟ್ಟೋಗ್ಬಿಡ್ತೀನಲ್ಲ ಅಂತೇಳಿ. ಅವಾಗ ಇಲ್ಲಣ್ಣ, ನಾನು ಈ ಕಡೆ ಬರೋದೇ ಇಲ್ಲ, ನಾನು ತಪ್ಪಾಯ್ತಾನ ಅಂತೇಳಿ ಅವರೇ ನನ್ನ ಬೈಕಲ್ಲಿ ಕೂರಿಸಿ ಕರ್ಕೊಂಡೋಗಿ ಮನೆಯಲ್ಲಿ ಬಿಟ್ಟು ಬಂದರು. ಇಂಥ ಫ್ರೆಂಡ್ಶಿಪ್ ನಿನಗೆ ಬೇಕಾ, ಮಾಡಬೇಡ. ನೀನು ಬರಂಗಿದ್ರು ಆ ಕಡೆ ಬರಲೇಬೇಡ. ಕೋತಿರಾಜು ಇಂಥವನು ಈ ಕಡೆ ಬಂದ ಅನ್ನೋ ಕಿವಿ ಯಾರು ನಮ್ಮ ಕಿವಿಯಾಗ ಕೇಳಬಾರ್ದು, ನಿಂದೇ ಅದು ಒಂದು ಇದೆ ಕಣ ಅಂದರು. ನಾನು ಅದಕ್ಕಿಂತ ಮುಂಚೆ ಬೀಡಿ ಎಲ್ಲ ಸೇತಿದ್ದೆ. ಚಿಕ್ಕ ವಯಸ್ಸಲ್ಲಿ ಬೀಡಿ ಎಲ್ಲ ಸೇತಿದ್ದೆ. ಈ ಸಾಧನೆ ಬಂದ ಮೇಲೆ ಜನಗಳು ನನ್ನ ಮೇಲೆ ತೋರಿಸೋ ಪ್ರೀತಿ ಮೇಲೆ ಬೀಡಿ ಹೆಂಗೆ ಬಿಟ್ಟೆ ಅಂತ ಗೊತ್ತಿಲ್ಲ. ಈಗ ಒಂದು ಟೀ ಕಾಫಿ ಕೂಡ ಕುಡಿಯೋಲ್ಲ. ಆದರೆ ಅವರು ನನಗೆ ಹೊಡೆದ್ಬೇಕಾರೆ ಅವರೆಲ್ಲ ಅವನ ತಗ ಹೊಡ್ಸ್ಕೊಂಬಂದಿಲ್ಲೇ ನೀನು ಅಂತ. ಆದರೆ ಅವ್ರು ಹೊಡಿಯೋದ್ರಲ್ಲಿ ಏನಕ್ಕೂ ಹೊಡೆದ್ರು ಅನ್ನೋ ಒಂದು ಭಾವನೆ ನನಗೆ ಚೆನ್ನಾಗಿ ಗೊತ್ತಿತ್ತು. ಅವರು ಯಾಕಂದರೆ ನಮ್ಮ ಹುಡುಗ, ನಮ್ಮ ಮಗ, ಅವ್ರ ಮಗನಿಗೆ ಎಷ್ಟು ಎಫೆಕ್ಟ್ ಕೊಡ್ತಾರೆ ಅಷ್ಟೇ ತಾನೇ ನಮಗೆ ಕೊಟ್ಟಿರೋದು. ಹಂಗಾಗಿ ನಾನು ಆ ಕಡೆ ಹೋದ್ರೂ ಅಣ್ಣ ಏನೋ ತರಕ್ಕೆ ಬಂದೆ ಅಂದಿಗೆ ಬೇಡ ಬಾ ಇಲ್ಲಿ, ಅವ್ನು ಏನು ಬೇಕು ಕೇಳಿ ತೊಗೊಂಬರ್ರ ಹೋಗಿ ನೀವು ಮನೆಗೆ ಹೋಗ ಅಂತೇಳಿ ಹಿಂಗೆಲ್ಲ ಕೊಟ್ಟು ಕಳಿಸ್ತಾರೆ. ಅಂಗಡಿಯಲ್ಲಿ ಹೋಗಿ ಒಂದು ಬಾಳೆಹಣ್ಣು ತಿಂದರೆ ಇರಲಿ ಹೋಗು ರಾಜು, ಇನ್ನೇನು ಬೇಕಣ್ಣ ನನಗೆ ಸಾಕು. ಹೌದು ಸರ್, ಈಗ ಒಂದು ಸಿನಿಮಾ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀರಾ. ಆಲ್ಮೋಸ್ಟ್ ಇಡೀ ಕರ್ನಾಟಕದ ಜನತೆನೇ ನಿಮ್ಮ ಬಗ್ಗೆ ಮಾತಾಡ್ತಾ ಇದೆ. ಬೇರೆ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಏನಾರ ನಿಮಗೆ ಆಫರ್ ಮಾಡಿರೋದು ಮೂವಿಗೆ? ಅಣ್ಣ ಬೇರೆ ಡೈರೆಕ್ಟ್ರು ಅವರು ಕೇಳಿದಾಗ ಅಣ್ಣ ನನಗೆ ಕರೆದ್ರು, ಅಣ್ಣ ಈ ಪಿಕ್ಚರ್ ಬರಲಿ ನೋಡೋಣ, ನಾನು ಈ ಪಿಕ್ಚರ್ ಜನ ಹೆಂಗೆ ನನಗೆ ರೆಸ್ಪಾನ್ಸಿಬಲ್ ಕೊಡ್ತಾರೆ ಅಂತೇಳಿ ಇದು ಮಾಡಿದ್ದೀನಿ. ಬಟ್ ಹಂಗೆ ಇಪ್ಪಟ್ಟಿಗೆ ಯಾರೇ ಬೇರೆ ಡೈರೆಕ್ಟ್ರ್ ಒಂದು ಕೇಳಿದ್ರು ಒಂದು ಮಾತು ನಾನು ಸವಾಸಿನ ಡೇವಿಡ್. ಯಾಕಂದರೆ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಾರೆ. ಅಣ್ಣ ಈ ಥರ ಒಂದು ಚಾನ್ಸ್ ಬರುತ್ತೆ, ಮಾಡಲಾ, ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತಾರೆ. ನನಗೆ ಸ್ವಲ್ಪ ಕಷ್ಟ ಇದ್ದರೆ ಕಷ್ಟ ಆಯ್ತಣ್ಣ, ಹಿಂಗೆ ಕಷ್ಟ ಐತಿ, ಮಾಡಲಾ, ಒಂದು ಸ್ವಲ್ಪ ಮಾಡ್ತೀನಣ್ಣ ಅಂತ ಕೇಳ್ತೀನಿ. ರಾಜು ಅವ್ರಿಗೆ ಆ ಮೀಡಿಯಾದ ಅವ್ರದ್ದು ಗೊತ್ತಿರುತ್ತೆ. ರಾಜು ಅವ್ರು ಬಂದು ನನಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಚಿಂತಿಲ್ಲ, ಬಟ್ ನನಗೆ ಕೆಟ್ಟದ್ದು ಮಾಡಲ್ಲ. ರಾಜು ಅವರು ಅಂಥವ್ರು ಕಣೋ ಇಂಥವ್ರು ಕಣೋ ಕೊಡ್ಬೋದು, ಇಲ್ಲ ಕೊಡಲ್ಲ, ಹುಷಾರಾಗಿ ಮಾಡು ಅಂತಲೇ ನನಗೆ ಹೆಲ್ಪ್ ಮಾಡ್ತಾರಲ್ಲ ಸೊ ಅವರು ನನಗಿದೆ. ಬಟ್ ಯಾವುದೇ ಆದರೂ ಅವರು ಸರಿ ರಾಜು ನೀನು ಯಾವ್ದಾದ್ರು ಪಿಕ್ಚರ್ ಮಾಡಂಗಿದ್ರೆ ಮಾಡಮ್ಮ, ಯಾರ್ಯಾರು ಕರೆದ್ರೆ ಮಾಡು ಅಂತ ಅವ್ರು ಹೇಳಿದ್ರೆ ಅವಾಗ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಓಕೆ ಸರ್, ನಿಮ್ಮ ಲೈಫಲ್ಲಿ ನೀವು ಹೈಯೆಸ್ಟ್ ಹೈಟ್ ಹತ್ತಿರೋಂಥ ಬಿಲ್ಡಿಂಗ್ಸು ಅಥವಾ ಬಂಡೆ? ಜೋಗ ನಾನು ಆಗಸ್ಟ್ 15 ನಾನು ಸುಮಾರು ಸರಿ ಹತ್ತಿದ್ದೀನಿ ಜೋಗನ. 15 ಸರಿ ಜೋಗ ಫಾಲ್ಸ್ ಹತ್ತಿಲ್ದು 9 ಪಾಡಿನ ಓದ್ಕೊಂಡು ಹತ್ತಿದ್ದೀನಿ. ಬಟ್ ಜೋಗನೇ ನನಗೆ ಟಫ್ ವರ್ಲ್ಡಲ್ಲಿ ಅನಿಸಿದ್ದು. ಯಾಕಂದರೆ ನೀರಲ್ಲಿ ಆಪೋಸಿಟ್ ಹತ್ತಿದ್ದೀನಿ, ಆವಾಗ ಅದಕ್ಕಿಂತ ಟಫ್ ಅನಿಸಿದ್ದು ನನಗೆ ಯಾವುದೂ ಇಲ್ಲ. ಓಕೆ, ಆ ಜೋಗನ ಹತ್ತಿರೋಂಥದ್ದು ಏನಾದ್ರು ಸಿನಿಮಾದಲ್ಲಿ ಶೂಟ್ ಮಾಡಿದ್ದೀರಾ ಹೇಗೆ? ಹೌದು, ಪಿಕ್ಚರಲ್ಲಿ ಒಂದು ಸಾಂಗ್ ಪೂರ್ತಿ ಸೋಗದಲ್ಲೇ ಮಾಡಿದ್ವಿ. ಆಮೇಲೆ ಕೊನೆ ಸೀನು ಆ ಬಾಡಿ ಎತ್ಕೊಂಬರ್ತೀನಲ್ವ ಅದೇ ಸೀನೇ ಮಾಡಿರೋದು.
ಅದೇ ಒಂದು ಸೀನ್ನ ಕೆಳಗಿಂದ ಬಾಡಿ ಹೊತ್ಕೊಂಡು ಹತ್ತದನ್ನೇ ಮಾಡಿದ್ದೀನಿ, ರಿಯಲೇ ಮಾಡಿದ್ದೀನಿ. ಅದು ಚೆನ್ನಾಗಿ ಬಂದಿದೆ. ಒಂದು ವಾರ ಶೂಟಿಂಗ್ ಇಟ್ಟು 9 ಕ್ಯಾಮ್ರಾ ಇಟ್ಟು ಸೆರೆ ಮಾಡಿದ್ವಿ. ಅದು ಒಂದು ಚೆನ್ನಾಗಿ. ಹಾಗೆ ಈಗ ನಿಮ್ಮ ಜೀವನದಲ್ಲಿ ನಿಮಗೆ ಮರೆಯೋಕ್ಕಾಗದೇ ಇರೋಂಥ ಘಟನೆ ಯಾವುದು ಸರ್? ಇಷ್ಟು ನನ್ನ ಜೀವನದಲ್ಲಿ ನನಗೆ ಮರೆಯೋಕ್ಕಾಗಲಾರ ಘಟನೆ ಅಂದರೆ, ನಾನು ಫಸ್ಟಿಗೆ ಸೂಸೈಡ್ ಮಾಡೋಕ್ಕೆ ಹೋದಾಗ ನನಗೆ ಜನ ಸಪೋರ್ಟ್ ಮಾಡಿದರು. ಇವತ್ತು ಕೂಡವರೆಗೂ ನನಗೆ ಸಪೋರ್ಟ್ ಮಾಡ್ತಾಯಿದ್ರು, ಅವತ್ತಿಂದ ಇವತ್ತುವರೆಗೂ. ಅದೇ ನನ್ನ ಲೈಫ್ನೇ ಜ್ಯೋತಿರಾಜ್ ಅನ್ನೋನು ಪಟ್ಟಂತ ಕೋತಿರಾಜ ಅದ. ಜ್ಯೋತಿರಾಜ್ ಸತ್ತೋಗಿ ಕೋತಿರಾಜ್ ಉಟ್ಕೊಂಡ. ಅವಾಗ ಎದಕ್ಕೆ ನನ್ನ ಎಲ್ಲರೂ ಕೋತಿರಾಜ್ ಅಂತ ಕೊಡಿದ್ರೆ ನನಗೊಂಥರ ಭಾಳ ಬಂದ್ಬಿಡುತ್ತೆ. ಅದು ಆ ಹೆಸರನ್ನೇ ಕೋತಿ ಅಂತ ಯಾರು ಬೈಬೋದು, ಬಟ್ ನಿಜ ಜೀವನದಲ್ಲಿ ಅದನ್ನು ದುಡಿಯೋದು ತುಂಬ ಕಷ್ಟ. ಅದೇ ಹೆಸರಲ್ಲೇ ನಾನು ಕರ್ಕೊಂಡೆ, ಬಟ್ ಎಲ್ಲರೂ ಹಂಗೆ ಕರೀತಾರೆ. ಕೋತಿರಾಜ್ ಅಂತ ಕರೆದ್ರೆ ನನಗೆ ಖುಷಿ. ಯಾವತ್ತೂ ಬೇಜಾರಾಗಿದ್ದಿಲ್ವಾ? ಇಲ್ಲ, ನಾನು ಅದಕ್ಕಿಂತ ಚಿಕ್ಕ ವಯಸ್ಸಲ್ಲೇ ಸಾಯ್ಬೇಕಂತ ಬೇಜಾರು ಮಾಡ್ಕೊಂಡೆ. ಅವತ್ತೇ ಹೋಯ್ತು ಆ ಬೇಜಾರು, ಕೋಪ, ತನ್ನಂಬಿಕೆ ಅದೆಲ್ಲ ಆವಾಗಲೇ ಹೋಯ್ತು. ನಾನು ಕಲ್ಲು ಹತ್ಬೇಕಾರೆ ಕಲ್ಲನ್ನು ಕೂಡ ಪ್ರೀತಿ ಮಾಡ್ತೀನಿ. ಕಲ್ಲನ್ನು ನಾನು ಹಿಡ್ಕೊಂಡು ಹತ್ತೀನಿ ಅಂದ್ಕೊಳ್ಳಲ್ಲ, ಕಲ್ಲು ನನ್ನ ಹಿಡ್ಕೊತತೆ ಅಂಥದ್ದು ಆ ಫೀಲಲ್ಲಿ ಹೋಗ್ತೀನಿ. ಅದನ್ನು ಅಷ್ಟು ನಾನು ಪ್ರೀತಿ ಮಾಡ್ತೀನಿ. ಯಾಕಂದರೆ ಅದು ನನ್ನ ಮನಸ್ಸಿನಲ್ಲಿ ಅದೊಂದು ಭಾವನೆ. ನಾನು ಅದನ್ನೇ ಮುಂದುವರಿಸ್ತೀನಿ. ದಿನಾಲು 5 ಗಂಟೆಗೆ ಎದ್ದು 6 ಗಂಟೆ ತನಕ ಮೆಡಿಟೇಷನ್ ಮಾಡ್ತೀನಿ. ಮೆಡಿಟೇಷನ್ ಮಾಡಲಿಲ್ಲ ಅಂದರೆ ಮನುಷ್ಯ ಕಂಟ್ರೋಲ್ ತಪ್ಪೋದು ಗ್ಯಾರಂಟಿ. ಹಂಗಾಗಿ ಮೆಡಿಟೇಷನ್ ಜಾಸ್ತಿ ಮಾಡ್ತೀನಿ. ಆವತ್ತು ಪೂರ್ತಿ ಯಾವುದು ಇರ್ತದೆ ಬಂಡೆ ಹತ್ಕೊಂಡು ಅದೇ ಪ್ರಾಕ್ಟೀಸಲ್ಲೇ ಟೈಮ್ ಪಾಸ್ ಮಾಡ್ತೀನಿ. ಮನೆಗೆ ಬಂದರೆ ಏನಾರು ಉಣ್ಣಾಕಿದ್ರೆ ಉಣ್ತೀನಿ. ಇಲ್ಲ ಅಂಗಡಿ ಹೋಗಿ 1-2 ಬಾಳೆಹಣ್ಣು ಇಲ್ಲ 1-2 ಸೇಬೆ ಹಣ್ಣು ತಿಂದು ಬಂದು ಮಕ್ಕೊತೀನಿ. ಬಟ್ ಕೈ ಕಾಲು ಮುರಿದ ಮೇಲೆ ಸ್ವಲ್ಪ ದಪ್ಪನೂ ಅದೇ. ಯಾಕಂದರೆ 6 ತಿಂಗಳು ಸತತವಾಗಿ ಬೆಡ್ ರೆಸ್ಟ್ ತೊಗೊಂಡೆ. ಸೋಲ್ಡ್ರು ಸೊಂಟ ಎಲ್ಲ ಹೋಯ್ತು. ಆವಾಗ ಸ್ವಲ್ಪ ಇನ್ನೂ ದಪ್ಪ ಇದ್ದೆ, 95 kg ಇದ್ದೆ. ಈಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ 80 kg ಬಂದೀನಿ. ನೋಡುವ, ಇನ್ನೂ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬೇಗ ಇನ್ನೂ ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡ್ಬೇಕಂತ. ಅದು ಸರ್, ಈಗ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ನನ್ನ ಕನಸು ಅಥವಾ ನನ್ನ ಗುರಿ ಅಂತ ಇರೋದು ಏನು ಸರ್? ನಮ್ಮ ದೇಶಕ್ಕೆ ಒಳ್ಳೆ ಮಗ ಆಗ್ಬೇಕು. ನನ್ನ ಕನಸು, ನನ್ನ ಗುರಿನೇ ಅದು ಒಂದು ಬಿಟ್ಟರೆ ಇನ್ನೇನಿಲ್ಲ. ನನ್ನ ಉಪವಾಸ ಇದ್ದಾಗ ನನಗೆ ಊಟ ಹಾಕಿದ್ದು ಕರ್ನಾಟಕ. ತಮಿಳ್ನಾಡಿನಾಗ ಹುಟ್ಟಿದ್ರು ಕನ್ನಡಿಗನಾಗಿ ಸಾಯ್ಬೇಕು ಅನ್ನೋದು ನನ್ನ ಆಸೆ. ನಮ್ಮ ದೇಶಕ್ಕೆ ಒಳ್ಳೆ ಮಗ ಆದರೆ ಸಾಕು. ನನಗೆ ದೊಡ್ಡ ಅಧಿಕಾರ ಅದೆಲ್ಲ ಏನು. ಕೋತಿರಾಜ್ ನನ್ನ ಮಗ ಒಳ್ಳೆಯವನು ಅಂದರೆ ಸಾಕು. ನನಗೆ ಅದೇ ನನ್ನ ದೇಶಕ್ಕೆ ಒಳ್ಳೆ ಮಗ ಆಗ್ಬೇಕು. ಅದೇ ನನ್ನ ಗುರಿ, ಅದೇ ನನ್ನ ಕನಸು. ಒಳ್ಳೆಯದಾಗಲಿ ಸರ್, ತುಂಬಾ ಅದ್ಭುತವಾಗಿ ಮಾತನಾಡಿದ್ರಿ. ಧನ್ಯವಾದ. ಸ್ನೇಹಿತರೆ, ನೋಡಿದ್ರಲ್ಲ, ನಿಜವಾಗ್ಲೂ ಇಂಥ ಒಬ್ಬ ಸಾಧನೆ ಮಾಡಿರುವಂಥ ವ್ಯಕ್ತಿಯ ಜೊತೆಗೆ ನಾವಿತ್ತು ಕೂತ್ಕೊಂಡು ಮಾತಾಡ್ತಾ ಇರೋದು ತುಂಬಾ ಹೆಮ್ಮೆ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮ ಇಡೀ ದೇಶನೇ ಹೆಮ್ಮೆ ಪಡುವಂಥ ಒಬ್ಬ ವ್ಯಕ್ತಿ. ಇಷ್ಟೊಂದು ಸಾಧನೆ ಮಾಡಿದ್ರು ಆ ಮಾತಲ್ಲಿ ಅವರ ಒಂದು ಸಿಂಪ್ಲಿಸಿಟಿ ಆಗಿರ್ಬೋದು. ಈಗ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನು ಮಾಡಿದ್ದಾರೆ. ಅವರ ಮುಂದಿನ ಜೀವನ ಏನಿದೆ, ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಇರುವಂಥ ಮನಸ್ಸೇನಿದೆ, ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯದಾಗಲಿ. ಆ ದೇವರು ಇನ್ನೂ ಒಂದು ಉತ್ತಮವಂಥ ಸಾಧನೆಗಳನ್ನು ಮಾಡೋದಕ್ಕೆ ಒಂದು ಆಶೀರ್ವಾದವನ್ನು ಕೊಡಲಿ ಅಂತ ಹೇಳ್ತಾ, ಅವರ ಮುಂದಿನ ಜೀವನ ಸುಖವಾಗಿರಲಿ ಅಂತ ಆಶಿಸ್ತಾ, ನಿಮ್ಮೆಲ್ಲರ ಪರವಾಗಿ ಜ್ಯೋತಿರಾಜ್ ಅವರಿಗೆ ನಾವು ಕಡೆಯದಾಗಿ ಆಲ್ ದಿ ಬೆಸ್ಟ್ ಹೇಳ್ತಾ, ಹಾಗೆ ಇವತ್ತಿನ ವಿಶೇಷವಾದಂಥ ಸ್ಟಾರ್ಟ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಧನ್ಯವಾದಗಳು ವೀಕ್ಷಕರೇ.